ನಮಸ್ಕಾರ ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಆಪಲ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೇ ಕಾಶ್ಮೀರ, ಹಿಮಾಚಲ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಬೆಳೆಯುತ್ತಿದ್ದ ಸೇಬು ಈಗ ನಮ್ಮ ಕರ್ನಾಟಕದಲ್ಲಿಯೂ ತನ್ನ ಸ್ಥಾನವನ್ನ ಗುರುತಿಸಿಕೊಂಡಿದೆ. ನಮ್ಮ ರಾಜ್ಯದ ರೈತರು ಕೂಡ ಈಗ ಸೇಬು ಕೃಷಿಗೆ ಕೈ ಹಾಕಿದ್ದಾರೆ. ಇದರ ರುಚಿ ಹೇಗಿರುತ್ತೆ, ಎಷ್ಟು ರೇಟು ಸಿಗುತ್ತೆ, ಮಾರ್ಕೆಟಿಂಗ್ ಹೇಗೆ, ಬನ್ನಿ ನೋಡೋಣ. ಅನ್ ಆಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅನ್ನೋ ಮಾತಿದೆ. ಹೌದು, ದಿನಕ್ಕೆ ಒಂದು ಸೇಬು ತಿನ್ನೋದ್ರಿಂದ ವೈದ್ಯರಿಂದ ದೂರವಿರಬಹುದು. ಶ್ರೀಮಂತರ ಹಣ್ಣೇ ಆಗಿದ್ದ ಫಲ ಪೋಷಕಾಂಶಗಳಲ್ಲಿಯೂ ಶ್ರೀಮಂತವೇ ಆಗಿದ್ದು ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗಿದೆ. ಆದ ಕಾರಣದಿಂದಾಗಿ ಮಾರ್ಕೆಟ್ನಲ್ಲಿ ಆಪಲ್ ರೇಟು ಸದಾ ಹೆಚ್ಚಾಗಿಯೇ ಇರುತ್ತದೆ. ಭಾರತದ ತುತ್ತ ತುದಿಯ ಪ್ರದೇಶಗಳಾದ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಅರುಣಾಚಲ ಪ್ರದೇಶ, ಪಂಜಾಬ್ನಲ್ಲಿ ಬೆಳೆಯುತ್ತಿದ್ದ ಸೇಬು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿಯೂ ಕಾಮನ್ ಫ್ರೂಟ್ ಆಗುತ್ತಿದೆ. ವಿಜಯಪುರ, ಬೀದರ್, ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಪ್ರಯೋಗಶೀಲ ರೈತರು ಸೇಬು ಬೆಳೆಗೆ ಕೈ ಹಾಕಿದ್ದಾರೆ. ಸಾಮಾನ್ಯವಾಗಿ ಸಮಶೀತೋಷ್ಣ ಪ್ರದೇಶದಲ್ಲಿ ಮಾತ್ರ ಸೇಬನ್ನ ಬೆಳೆಯಲಾಗುತ್ತದೆ. ಸೇಬು ಬೆಳವಣಿಗೆಗೆ 4ರಿಂದ 21 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಸೂಕ್ತವಾಗುತ್ತೆ. ಅಲ್ಲದೆ ವಾರ್ಷಿಕವಾಗಿ 100ರಿಂದ 125 ಸೆಂಟಿಮೀಟರ್ನಷ್ಟು ಮಳೆ ಬೇಕಾಗುತ್ತದೆ. ಆದರೆ ಇದಕ್ಕೆ ಪರ್ಯಾಯವಾಗಿ ಈಗ ಬಿಸಿಲು ನಾಡಿನಲ್ಲಿಯೂ ಸೇಬು ಬೆಳೆಯಬಹುದಾದ ತಳಿಗಳು ಮಾರ್ಕೆಟ್ಗೆ ಕಾಲಿಟ್ಟಿದ್ದು ಕರ್ನಾಟಕದ ರೈತರಿಗೆ ವರದಾನವಾಗಿ ಪರಿಣಮಿಸಿದೆ. ರಾಜ್ಯದಲ್ಲಿಯೂ ಬೆಳೆಯಲು ಸೂಕ್ತವಾದ ತಳಿಗಳು ಎಂದರೆ HRMN 99, ಅನ್ನಾ, ಡೋರ್ಸೆಟ್ ಗೋಲ್ಡನ್ ತಳಿಗಳು. ಅನ್ನಾ, ಡೋರ್ಸೆಟ್ ಗೋಲ್ಡನ್ ಸೇಬುಗಳನ್ನು ಹೆಚ್ಚಾಗಿ ಜ್ಯೂಸ್ ಮಾಡಲು ಬಳಸಲಾಗುತ್ತದೆ. ಇನ್ನು ನಮ್ಮ ಭಾಗದಲ್ಲಿ ಇವುಗಳನ್ನು ಬೆಳೆಯುವ ವಿಧಾನ ಹೇಗೆ ಎಂದು ತಿಳಿಯುವುದಾದರೆ, ಸಸಿ ನಾಟಿ ಮಾಡುವ 15 ದಿನಗಳ ಮುಂಚೆ 1.5 ಅಡಿ ಅಗಲ, 1.5 ಅಡಿ ಉದ್ದ, 1.5 ಅಡಿ ಆಳ ಗುಂಡಿಗಳನ್ನು 6x6, 8x8, 10x10 ಮತ್ತು 6x8, 8x10 ಸಾಲುಗಳ ಅಂತರದಲ್ಲಿ ಮಾಡಿಕೊಳ್ಳಬೇಕು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅಂತರವನ್ನು ಆಯ್ಕೆ ಮಾಡಬಹುದು. ಆದರೆ ಅಂತರ 6 ಅಡಿಗಿಂತ ಕಡಿಮೆ ಇರಬಾರದು. ಗುಂಡಿಗೆ ಸಾವಯವ ಗೊಬ್ಬರಗಳಾದ ಎರೆಹುಳು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಸೇರಿದಂತೆ ಬೇವಿನ ಹಿಂಡಿಗಳನ್ನು ಮಣ್ಣಿನ ಜೊತೆಗೆ ಮಿಶ್ರಣ ಮಾಡಿ ಗುಂಡಿಗೆ ತುಂಬಬೇಕು. ಬೇವಿನ ಹಿಂಡಿಯನ್ನ ಹಾಕುವುದರಿಂದ ಬೆಳೆಗಳಿಗೆ ಕೊಳೆ ರೋಗ ಬರುವಿಕೆ ನಿಯಂತ್ರಣವಾಗುತ್ತೆ. ಇದಾದ ನಂತರ ಹಸಿಯಾಗುವ ರೀತಿಯಲ್ಲಿ ನೀರನ್ನ ನೀಡಬೇಕು. ನಂತರ 10ರಿಂದ 12 ದಿನಗಳಲ್ಲಿ ಮಣ್ಣು ಚೆನ್ನಾಗಿ ಫಲವತ್ತಾದ ಬಳಿಕ ನಾಟಿಯನ್ನ ಪ್ರಾರಂಭಿಸಬೇಕು. ನೆನಪಿರಲಿ, ಸಸಿಗಳನ್ನ ನಾಟಿ ಮಾಡುವಾಗ ತಂಪು ವಾತಾವರಣ ಇರಬೇಕಾಗುತ್ತದೆ. ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳಲ್ಲಿ ಚಳಿ ಇರೋದ್ರಿಂದ ನಾಟಿ ಮಾಡಲು ಸೂಕ್ತ ಕಾಲ. 1 ವರ್ಷದ ಗಿಡವಾದ ನಂತರ ಪ್ರೂನಿಂಗ್ ಮಾಡುವುದನ್ನ ಮರೆಯಬಾರದು. ಸೇಬು ಗಿಡಗಳು ದಟ್ಟವಾಗಿ ಬೆಳೆಯುವುದರಿಂದ ಹೆಚ್ಚುವರಿ ಕೊಂಬೆಗಳನ್ನ ಕಟ್ ಮಾಡುವುದು ಒಳ್ಳೆಯದು. ಇನ್ನು ಪ್ರೂನಿಂಗ್ ಅನ್ನ ಬೆಳೆಗಳು ಹೂ ಬಿಡುವ ಮುಂಚೆ ಮಾಡಬೇಕು. ಪ್ರೂನಿಂಗ್ ಮಾಡಿದ ನಂತರ ಸಾವಯವ ಗೊಬ್ಬರಗಳಾದ ಕೊಟ್ಟಿಗೆ ಗೊಬ್ಬರಗಳ ಜೊತೆಗೆ ಸಮಗ್ರ ಪೋಷಕಾಂಶಗಳಿರುವ ಗೊಬ್ಬರಗಳನ್ನ ನೀಡಬೇಕಾಗುತ್ತೆ. ಇದಾದ ನಂತರ ಮೇ, ಜೂನ್ ತಿಂಗಳಲ್ಲಿ 14ರಿಂದ 16 ತಿಂಗಳ ಅವಧಿಯಲ್ಲಿ ಹಣ್ಣು ಬಿಡಲು ಪ್ರಾರಂಭವಾಗುತ್ತೆ. ಬೆಳೆ ಇಳುವರಿ ನೀಡಲು ಶುರುವಾಗುತ್ತದೆ. ಸಾಮಾನ್ಯವಾಗಿ ಕಾಶ್ಮೀರ ಆಪಲ್ಗಳು ನಮ್ಮ ಮಾರುಕಟ್ಟೆಗೆ ಬರುವುದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ. ಆದರೆ ಕರ್ನಾಟಕದಲ್ಲಿ ಬೆಳೆದ ಸೇಬು ಮೇ, ಜೂನ್ ತಿಂಗಳಲ್ಲಿ ಇಳುವರಿ ಬರೋದ್ರಿಂದ ಮಾರುಕಟ್ಟೆಯಲ್ಲಿ ಒಳ್ಳೆ ಬಿಸಿನೆಸ್ ಆಗುತ್ತದೆ. ಇದರಿಂದ ರೈತರು ಒಂದೊಳ್ಳೆ ಆದಾಯ ಪಡೆಯಬಹುದು. ಪ್ರತಿ ಎಕರೆಗೆ 300 ಗಿಡಗಳನ್ನು ಬೆಳೆಯಬಹುದಾಗಿದ್ದು ಕೆಜಿಗೆ 100 ರೂಪಾಯಿಯಂತೆ ಮಾರಾಟವಾದರೂ 1 ಎಕರೆಯಲ್ಲಿ 18 ಲಕ್ಷ ಆದಾಯ ಪಡೆಯಲು ಅವಕಾಶವಿದೆ. ಇನ್ನು ಆಪಲ್ನಲ್ಲಿ ಕಾಣುವ ರೋಗಗಳು ಎಂದರೆ ಎಲೆ ಮುದುರುವಿಕೆ, ಎಲೆ ತಿನ್ನುವ ಕೀಟ, ಎಲೆ ಹಳದಿಯಾಗುವಿಕೆ ರೋಗಗಳು. ಇವುಗಳಿಗೆ ಕಾಂಟ್ಯಾಕ್ಟರ್ ಸ್ಪ್ರೇಗಳನ್ನು ಸೇರಿದಂತೆ ಬೇವಿನ ಎಣ್ಣೆಗಳನ್ನು ಬಳಸಬಹುದು. ಹೆಚ್ಚು ರಾಸಾಯನಿಕ ಸ್ಪ್ರೇಗಳನ್ನು, ಗೊಬ್ಬರಗಳನ್ನು ಬಳಸುವುದಕ್ಕಿಂತ ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳನ್ನು, ಜೈವಿಕ ಕೀಟನಾಶಕಗಳನ್ನು ಬಳಸುವುದರಿಂದ ಬೆಳೆಯ ಆರೋಗ್ಯ, ಭೂಮಿಯ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಆಪಲ್ ಬೆಳೆಯಿಂದ ನಮ್ಮ ರೈತರಿಗೆ ಒಂಥರ ಆನೆ ಬಲ ಬಂದಂತಾಗಿದೆ. ರೈತರು ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದು ಸಾವಯವ ಕೃಷಿ ಪದ್ಧತಿಯಲ್ಲಿ ಆಪಲ್ ಕೃಷಿ ಮಾಡಿದ್ರೆ ಖಂಡಿತ ಕೃಷಿಯಲ್ಲಿ ಲಾಭವನ್ನ ಹೆಚ್ಚಿಸಿಕೊಳ್ಳಬಹುದು. ಆದರೆ ಸೂಕ್ತ ಮಾಹಿತಿ, ಮಾರುಕಟ್ಟೆಯ ಲಭ್ಯತೆ ಅರಿಯದೆ ಬೆಳೆದ್ರೆ ಕೈ ಸುಡೋದು ಅಷ್ಟೇ ಸತ್ಯ ಅಂತ ಹೇಳ್ಬೋದು. ಈ ಬಗ್ಗೆ ಕೃಷಿ ಇಲಾಖೆಗಳಲ್ಲಿ ಮಾಹಿತಿಯನ್ನ ಪಡೆದುಕೊಂಡು ಕೃಷಿ ಮಾಡಿ ಅಂತ ಹೇಳ್ತಾ ನೋಡ್ತಾ ಇರಿ ಅಶ್ವಕೃಷಿ ಚಾನೆಲ್. ಧನ್ಯವಾದಗಳು.